ಅಲ್ಲಿಂದ ಚಾ ಕುಡಿಯೋಕೆ ಬಂದ್ವಿ. ಚಂತನ ಹೆಂಗೆ ಅಂದ್ರೆ ಎದ್ದೇಳೋದು, ಅಡುಗೆ ಮಾಡೋದು, ಊಟ ಮಾಡೋದು, ಮಲ್ಕೊಳ್ಳೋದು, ಮಾತಾಡ್ಸ್ ಎದ್ದೇಳೋದು, ಅಡುಗೆ ಮಾಡೋದು, ಮಲ್ಕೊಳ್ಳೋದು. ಒಂದಿಷ್ಟು ರೈಸ್ ಮಾಡ್ಕೊಂಡು, ಒಂದಿಷ್ಟು ಚಪಾತಿ ಮಾಡ್ಕೊಂಡು, ಒಂದಿಷ್ಟು ಅದು ಇದು ಮಾಡ್ಕೊಂಡು, ಒಂದಿಷ್ಟು ಮಾಡ್ಕೊಂಡು ಮುಗಿಸ್ಬಿಡೋ ಮತ್ತು ಕೆಲಸ. ಹಾಸ್ಪಿಟಲ್ ಡ್ಯೂಟಿಗೆ, ನಮ್ಮ ಹಾಸ್ಪಿಟಲ್ ಡ್ಯೂಟಿಗೆ ಅದ್ರ ಸಲುವಾಗಿ ಐತಲ್ಲ, ಶಿಸ್ತಾಗಿ ಐತಲ್ಲ, ಸ್ನಾನ ಮಾಡ್ಕೊಂಡ್ಬಿಟ್ಟು ಹೋಗುವ. ಹೆಂಗಂದ್ರೆ ಮದುವೆ ಬಿಡ್ಲೇನ, ಮದುವೆ ಬಿಟ್ಟು ಆರಾಮ ಮಾಡಿ ಹೆಣ್ತಿ ಮಾಡಿಬೇಡ ಹಾಕ್ತಿರ್ತಾಳೆ. ನಾವು ತಿಂದು ತಿರುಗಾಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಿದ್ದಾರೆ ಕ್ರೇಜ್ ಇನ್ ಸನ್. ಗೈಸ್ ಇವತ್ತಿನ ದಿನ ಶುರು ಆಗ್ತಿರೋದು ಸೀದಾ ಮಧ್ಯಾಹ್ನ ಸ್ವಲ್ಪ ಪಟ ಅಂತ ರೆಡಿಯಾಗಿ ಸ್ವಲ್ಪ ವೆಸ್ಟರ್ನ್ ಹೊಂಟ್ರಿ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ರೆ ಅಲ್ಲೊಂದಿಷ್ಟು ನಮ್ಮ ಫ್ರೆಂಡ್ ಬರಾಕತ್ತಾರ, ಅವ್ರಿಗೆ ಸ್ವಲ್ಪ ಭೇಟಿ ಬರ್ಬೇಕು. ಅದಕ್ಕೆ ಫಟಾಫಟತೆ ತಗೊಳ್ತಾ ರೆಡಿ ಆಗಿಬಿಟ್ಟು ಇವಾಗ ಜಸ್ಟ್ ಮನೆಗೆ ಬಿಡ್ತಾ ಇದ್ದೀನಿ. ಬನ್ನಿ ಹೋಗಿ ಭೇಟಿ ಆಗುವ ಬರುವ ಅಂತ ಹೇಳ್ತಾ ಎಕ್ಸರ್ಸೈಸ್ ಟೈಮ್ ಇಲ್ಲ, ಅದಕ್ಕೆ ಬೇಗ ಹೋಗುವ. ಅವ್ರು ಭಾಳ ಹತ್ರ ಮಲ್ಕೊಂಡಿದ್ದೆ. ನಾನು ಅವರೇ ಬಿಸಿ ನನಗೆ ಬರತ್ತೆ ರೆಡಿ ಹೇಳಿದ್ರು. ಹಂಗಾಗಿತ್ತು ಫಟಾಫಟ ಅಂತೇಳಿಕೆ ನಾನು ಫಟಾಫಟ ಅಂತೇಳಿಕೆ ಎದ್ದು ಇವಾಗ ಮುಖ ಅಷ್ಟೇ ತೊಗೊಂಡು ಮುಖ ಬ್ರಷ್ ಮಾಡಿಕೆ ರೆಡಿಯಾಗಿ ಹೊಂಟೀನಿ. ಫುಲ್ಲು ಜಳಕ ಮಾಡೋದು ಟೈಪ್ ಕಾಣಕತ್ತೀನಿ ಅಲ್ಲಿ ನಿಮಗೆ. ಹಂಗೆ ಕಾಯ್ಬೇಕಾಗುತ್ತೆ ರೀ. ತಗೊಳ ಜಳಕ ಮಾಡ್ದೋರ್ ಥರ ಕಾಣ್ಬೇಕಾಗತ್ತೆ ಅಷ್ಟೇ. ಬಟ್ ಜಳಕ ಮಾಡಿಲ್ಲ, ಬಟ್ ಬರೀ ಮುಖ ತೊಳ್ಕೊಂಡು ಬಂದು ಸಂಜೆಗೆ ಜಳಕ ಮಾಡೋದೈತೆ ತಳಿಕೆ ಎಚ್ಕೊಯ್ಯೋ ಹೋಗುವ. ಅಲ್ಲಿಂದ ಚಾ ಕುಡಿಯೋಕೆ ಬಂದ್ವಿ. ಅಲ್ಲಿಂದ ಸೀದಾ ಮನೆ ಬಂದೆ. ಸ್ವಲ್ಪ ನಮ್ಮ ದೋಸ್ತು ಭೇಟಿ ಆಗೋದೈತೆ ಅಷ್ಟೇ. ಭೇಟಿಯಾಗಿ ಒಂದಿಷ್ಟು ಮಾತಾಡ್ಕೊಂಡು ಸೀದಾ ಅಭ್ಯಾಸ ಆಯ್ತು ಮನೆಗೆ ಬಂದೆ. ಮನೆಗೆ ಬರುವಾಗೈತಲ್ಲ ಹಂಗೆ ಒಂದಿಷ್ಟು ರೈಸ್ ಬಜ್ಜಿ ತೊಗೊಂಬಂದಿದ್ದೆ. ಯಾಕಪ್ಪ ಅಂದ್ರೆ ನಾವು ಮಾಡಿದ್ದು ಒಂದು ಸ್ವಲ್ಪ ರೈಸ್ ಅದ, ಸಾಂಬಾರು ಅದ, ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಇದು ರೈಸ್ ಬಜ್ಜಿ ತಿಂದ್ರೆ ಅಂತೇಳಿದ್ರೆ ಮಧ್ಯಾಹ್ನ ಊಟ ಇದು. ಆರಾಮ ಸ್ವಲ್ಪ ಉಟ್ಕೊಂಡು ಸ್ವಲ್ಪ ಮಾಡ್ಕೊಂಡು ತಿಂದು ಮತ್ತೆ ಸಂಜೆ ಊಟದ ಬಗ್ಗೆ ಯೋಚನೆ ಮಾಡೋಣ ಬನ್ನಿ. ಫಟಾಫಟ ಊಟ ಮಾಡ್ತೀನಿ ಅಂತ ನಾನು ಅಲ್ಲೇ ಬಿರಿಯಾನಿಗೆ ತಿಂದು ಬರ್ಬೇಕಂತ ಮಾಡಿದೆ. ದಿನ ಬಿರಿಯಾನಿ ತಿನ್ನೋದು ಒಯ್ತನಾಗ್ಯದ, ಸಿಕ್ಕಾಪಟ್ಟಿ ತಿನ್ನೋ ಡೈಲಿ ತಿನ್ನೋದಾಗ್ಯದ. ಅದಕ್ಕೈತಲ್ಲ ಬೇಡ ಅಂತೇಳಿ ಇವತ್ತು ಅಂದ್ಕೊಂಡು ಬರೀ ರೈಸ್ ಬಜ್ಜಿ ತಂದೀನಿ. ರೈಸ್ ಬಜ್ಜಿ ಒಂದು ಸ್ವಲ್ಪ ಮನೆ ಒಂದಿಷ್ಟು ಸಾಂಬಾರು ರೈಸ್ ಅದ, ಅದೊಂದಿಟ್ಟು ಕೂಡಿಸಿ ಕಲಿಸಿ ಜಡ್ದು ಮಲ್ಕೊಂಬಿಡ. ಮತ್ತೆ ಎದ್ದಿದೆ ಈಗ ಮತ್ತೊಂದು ಮಲ್ಕೊಂಬಿಡೋದೆ ಮಾತಾಡ್ತೀನಿ. ಮನೆ ಫಟಾಫಟ ಮಾಡೋದು. ಗೈಸ್ ಇವಾಗ ಸಂಜೆ ಆಗ್ಯದ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಮಲ್ಕೊಂಡು ಮತ್ತು ಸಂಜೆ ಇದ್ದೀನಿ. ಚಂತನ ಹೆಂಗೆ ಅಂದ್ರೆ ಎದ್ದೇಳೋದು, ಅಡುಗೆ ಮಾಡೋದು, ಊಟ ಮಾಡೋದು, ಮಲ್ಕೊಳ್ಳೋದು, ಮಾತಾಡ್ಸ್ ಎದ್ದೇಳೋದು, ಅಡುಗೆ ಮಾಡೋದು, ಮಲ್ಕೊಳ್ಳೋದು, ಇದೇ ಬಿಡೋದ ಸಾಕು ದಿನ. ಇವತ್ತು ಡ್ಯೂಟಿ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನಾನು ನಿನ್ನೆ ನೈಟ. ಬಟ್ ಎದ್ದೇಳೋದಾಗಿರಲಿಲ್ಲ. ನಾಳೆಯಿಂದ ಡ್ಯೂಟಿ ಹೋಗೋವಂಥ ಹಾಸ್ಪಿಟಲ್ ಸೈಡ. ಸೊ ನಾವೇನು ಮಾಡೋದು ಅಂದ್ರೆ ಇವಾಗಿನ ಸ್ಟಾರ್ಟ್ ಮಾಡೋಣ ಅಂತ ನಾವು ನಾಳೆಯಿಂದ ಹೋಗಿ ಸಿಗ್ತೀವಿ. ಒಂದಿಷ್ಟು ಡ್ಯೂಟಿ ಮಾಡ್ಕೊಳ್ಳೋದು, ತಿರುಗಾಡೋ ಮತ್ತು ಅಲ್ಲೇ ಟೈಮ್ ಪಾಸ್ ಆಗುತ್ತೆ. ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತದೆ ಮನ್ಯಾಗ. ತೀರಾ ಬೋರ್ ಅಲ್ಲತ್ತದ, ತೀರಾ ಜಾಸ್ತಿ ಅಲ್ಲತ್ತದ. ಅದಕ್ಕಿಂತ ಮುಂಚೆ ನಾವು ಸಿಕ್ಕಾಪಟ್ಟೆ ಬೋರ್ ಆಗೋಕ್ಕಿಂತ ಮುಂಚೆ ಡ್ಯೂಟಿ ಮಾಡೋಕೆ ಹೋಗೋವಂತ. ಆ್ಯಂಡ್ ಗೈಸ್ ಇವಾಗ ಒಂದು ಸ್ವಲ್ಪ ಎಲ್ಲಾದ್ರೂ ಚಾಗಿ ಕುಡ್ಕೊಂಬಂದ್ರಾಯ್ತಪ್ಪ ಹೊರಗಡೆ ಹೋಗಿ ಅಂತೆಲ್ಲ ಅಂದ್ಕೊಂಡು ರೆಡಿಯಾಗಿ ಹೊರಗಡೆ ಹೊಂಟಿವಿ. ಲೆಟ್ಸ್ ಹೋಗುವ. ಇವಾಗ ಬಟ್ಟೆ ತಂದರು. ಮೊನ್ನೆ ಒಂದು ಸರ್ತಿ ಬಟ್ಟೆ ತೊಗೊಂಡಿದ್ದೆ ನೋಡ್ರಿ. ಆ ಬಟ್ಟೆ ಇಡ್ಸೋಕೆ ಟೈಮ್ ಸಿಕ್ಕಿಲ್ಲ ನೀನಾದರೂ. ಅಲ್ಲಿ ಇಡ್ಸ್ಲಾಕತ್ತು ಹೋಗಿದ್ದೆ, ಇಡ್ಸಿಲ್ಲ. ಇಡ್ಸೊಂಬಂದ್ರೂ ಉಟ್ಕೊಟ್ಟಿಲ್ಲ. ಇನ್ನೊಂದು 2 ಸರ್ತಿ ಬಟ್ಟೆಗಳದಾವ, ಆ ಊಟಗಳಲ್ಲಿ ಬರೀ ಊಟ ಅಂದ್ರೆ ಇಡೋದು. ಯಾಕಂದ್ರೆ ಸ್ವಲ್ಪ ಸ್ಪೆಷಲ್ ಇದ್ದಲ್ಲಿ ಏನಾರ ಮಾಡೋದಲ್ಲಿ ಉಟ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡು. ಬಟ್ ನಾನು ಎಲ್ಲಿ ಹೋಗೋದೇ ಆಗಲಿ. ಅದು ಮನೆ ಇರ್ಲಾಕ ಏನರ ಒಂದು ಆಗಿತ್ತು. ಇವಾಗ ನಮ್ಮ ಟೈಗರ್ ಗಂಗೋರ್ ಅದಾರ. ಆ್ಯಂಡ್ ನಮ್ಮ ರಾಜವಲಿ ಅಂತೂ ನಿನ್ನೆ ವಿಡಿಯೋದಾಗ ನೋಡಿರಿಲ್ಲ, ಗೋವಾಕ್ಕೆ ಹೋಗ್ಯಾನವ. ಗೋವಾ ಅಲ್ಲೇ ಬೀಚ್ ಪೇನಂಗೆ ಡ್ಯಾನ್ಸ್ ಹೊಡ್ಕೊ ತಿರುಗಾಡಕತ್ತಾನ. ನಾವಿಲ್ಲ, ನಮ್ಗೆ ಗೋವಾಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ಮನೇಲಿದ್ದೀವಿ. ಇವಾಗ ನಾವು ಮನೆಯಿಂದ ಹೋಗುವ. ವಾಪಸ್ ಬಂದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಯಾಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಹೊಲಸಾಗ್ಯದ. ಕಸ ಗುಡಿಸಿಲ್ಲ ಬೆಳಗ್ಗೆ. ಅದಕ್ಕೈತಿಲ್ಲ ಎಲ್ಲ ಸ್ವಲ್ಪ ಜಾಸ್ತಿ ಹೊಲಸಾಗ್ಯದ. ಅದಕ್ಕೆ ನಿನ್ನೆ ನಿನ್ನೆ ಬರ್ಗರ್ ತರ್ಸ್ಕೊಂಡು ತಿಂದೀನಿ. ಅದರದ್ದೆಲ್ಲ ಕವರ್ಗರೆಲ್ಲ ಅಷ್ಟು ಹೋಗ್ಬಿಟ್ಟೀನಿ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಮತ್ತು ವಾಪಸ್ ಬರೋ ಒಂದಿಷ್ಟು ತರಕಾರಿ ತೊಗೊಂಡ್ರೆ ಮನೆಗೇನಿಲ್ಲ ತರಕಾರಿಗಳು ಅಡುಗೆ ಮಾಡ್ಕೊತಿಲ್ಲಾಕ. ಗೈಸ್ ಅಲ್ಲಿಂದ ಇವಾಗ ಸ್ವಲ್ಪ ಚಹಾ ಕುಡ್ಲಿಕ್ಕತ್ತೇಳಿ ಬಂದೀವಿ. ನಮ್ಮ ಟೈಗರ್ ಗಂಗು ಅವರು ಮತ್ತು ನಾವು ಇವಾಗ
ನಮ್ಮ ಟೈಗರ್ ನಮ್ಮ ಇನ್ನೊಬ್ಬ ರಾಜೋಲಿ ಒಬ್ಬ ಇರ್ತದ ಅವ ಗೋವಾಕ್ಕೆ ಹೋಗಿ ಅಂತೇಳಿ ಅವ ಒಬ್ಬ ಮಿಸ್ ಬಂದ್ರ ಗೋವಾಕ್ಕೆ ಹೋಗ್ಯಾನ್ರಿ ಗೋವಾಕ್ಕೆ ತಂಡ್ಯಾಗ ನಾವಿಲ್ರಿ ಇಲ್ಲೇ ಬಿಜಾಪುರದಾಗೆ ಗೋವಾ ಮಾಡಕತ್ತೀವಿ ನಾವು ಕೆಡ್ದಾರ ಅಣ್ಣ ಎಲ್ಲಿ ಹೋಗ್ತಿ ಇಲ್ಲೇ ತಂಡ್ಯಾಗ ಸಾಯ್ಲಾಕತ್ತೀವಿ ಗೈಸ್ ಅಲ್ಲಿಂದ ಸೀದಾ ಮನೆ ಬಂದೆ ಬರುವಾಗ ಐತರ ಒಂದಿಷ್ಟು ತರಕಾರಿ ತೊಗೊಂಬಂದಿ ನೋಡ್ರಿ ತಗೋಬೇಡ ತರಕಾರಿ ಮನ್ಯಾಗ ಎಲ್ಲ ಖಾಲಿ ಆಗಿದ್ದು ತರಕಾರಿ ಅದಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ತರಕಾರಿ ಅಂದ್ರೆ ಅದರ ಬದ್ನಿಕಾಯಿ ತಂದೀನಿ ಬದ್ನಿಕಾಯಿ ಒಂದಿಷ್ಟು ಚೆನ್ನಾಗಿ ಪಲ್ಯ ಮಾಡ್ಕೋಬೇಕಂತ ಹೇಳಿದ್ರೆ ಇಲ್ಲಿ ಸಾಂಬಾರು ಅದ ಬಟ್ ಸ್ವಲ್ಪ ಸಾಂಬಾರು ಅದಕ್ಕೈತೆ ಒಂದಿಷ್ಟು ಬದ್ನಿಕಾಯಿ ಮಾಡ್ಕೊಳ್ಳೋನು ಬದ್ನಿಕಾಯಿ ಮಾಡ್ಕೊಂಡು ಒಂದಿಷ್ಟು ರೈಸ್ ಮಾಡ್ಕೊಂಡು ಒಂದಿಷ್ಟು ಚಪಾತಿ ಮಾಡ್ಕೊಂಡು ಒಂದಿಷ್ಟು ಅದು ಇದು ಮಾಡ್ಕೊಂಡು ಒಂದಿಷ್ಟು ಮಾಡ್ಕೊಂಡು ಮುಗಿಸ್ಬಿಡ ಮತ್ತೆ ಕೆಲಸ ಸಿಕ್ಕಾಪಡ ಸ್ವಲ್ಪ ತಣ್ಣ ಹೊರಗೆ ಕೂತಿದ್ದೆ ನಾನು ನಮ್ಮ ಟೈಗರ್ ಗಂಗ್ ಅವರು ಅವ್ರದ್ದು ಡ್ಯೂಟಿ ಇತ್ತಲ್ಲ ಡ್ಯೂಟಿ ಮುಗಿತಾನ ಅಂತ ಹೇಳಿ ಕುಂತಿದ್ರು ಅವ್ರು ನಮ್ಮ ಮಾತಾಡ್ಕೋತು ಡ್ಯೂಟಿ ಮುಗಿಸ್ಕೊಂಡು ಅವ್ರು ಡ್ಯೂಟಿಗೆ ಹೋದ್ರು ನಾವು ಇದರಲ್ಲಿ ಕಡೆ ಮನೆಗೆ ಬಂದ್ವಿ ಅಡುಗೆ ಮಾಡ್ಕೊಂಡು ತಿನ್ಬೇಕಂತ ಹೇಳಿದಾರ ಮನೆಯವಾಗ ಶಿಸ್ತು ಅಡುಗೆ ಮಾಡಿಕೊಂಡು ತಿನ್ನುವ ಜೈ ಹಿಂದ್ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 10:20 ಆಗಿದೆ ನಾವು ಇವಾಗ ಎಲ್ಲ ಅಡುಗೆ ಅಂತೂ ಮಾಡ್ಕೊಂಡಾಗಿದೆ ಮಸ್ತಾಗಿ ಒಂದಷ್ಟು ಮತ್ತು ಇಲ್ಲಿ ಬದನೆಕಾಯಿ ಇಲ್ಲಿ ರೈಸ್ ಇಲ್ಲಿ ಚಪಾತಿ ಆ್ಯಂಡ್ ಕಿಚನ್ ಹಾಲತ್ ಖತರ್ನಾಕ್ ಅವನೇ ಅಡುಗೆ ಮಾಡ್ಕೊತಿರ್ತೀನಿ ಅಂದ್ರೆ ಇಷ್ಟು ಖತರ್ನಾಕ್ ಮಾಡ್ಕೊತೀನಿ ಅಂದ್ರೆ ನಾನು ಎವ್ರಿ ಫಟ ಎಲ್ಲ ತೊಳೆದಿಡಲ್ಲ ಇವತ್ತು ಹಂಗಿಲ್ಲ ಇವತ್ತು ಊಟ ಆಯ್ತಾ ತೊಳ್ಕೊ ಸೀದಾಯ್ತಾರೆ ಮತ್ತೆ ತೊಳೆದಿಡಮ್ಮಂತ ಊಟ ಮುಗಿಸ್ಕೊಂಡು ಬನ್ನಿ ನಮ್ಮದೇನು ಕೆಲಸ ತಿನ್ನೋದು ತೊಳೆದು ಅದೇ ಇದೆ ಮತ್ತು ನಾಳೆಯಿಂದ ಡ್ಯೂಟಿ ಹೋಗೋಮಂತ ಹಾಸ್ಪಿಟಲ್ ಡ್ಯೂಟಿ ಮಾಡೋಮಂತ ಬನ್ನಿ ಹೋಗುವ ಇವಾಗ ಫಟಾಫಟ ಒಂದಿಷ್ಟು ಊಟ ಮಾಡ್ಬೇಕು ಈಗ ಮಸ್ತ್ ಒಂದಿಟ್ಟು ಊಟ ಹಾಕೋತೀನಿ ಊಟ ಹಾಕ್ಕೊಂಡು ತೊಗೊಂಡು ಊಟ ಮಾಡ್ತೀನಿ ಊಟ ಮಾಡಿಬಿಟ್ಟು ಸಿಗ್ತೀನಿ ನಿಮ್ಗೆ ಊಟ ಬದ್ನಿಕಾಯಿ ಮಾಡ್ಕೊಂಡಿನಿ ಮನೆ ಥರ ಮಾಡ್ಕೊಂಡಿನಿ ಎಲ್ಲ ಭರ್ತಾ ಮಾಡ್ಕೊಂಡಿದ್ದಾರೆ ಅದೇ ಟೈಪಾಗಿ ಕಟ್ ಮಾಡ್ಕೊಂಡಿನಿ ಸರ್ ಬದ್ನಿಕಾಯಿ ಬನ್ನಿ ಚಪಾತಿ ಒಂದು 4 ಚಪಾತಿ ಒಂದಿಷ್ಟು ಬದ್ನಿಕಾಯಿ ಒಂದಿಷ್ಟು ರೊಟ್ಟಿ ಒಂದಿಷ್ಟು ರೈಸ್ ತಿನ್ನೋದು ಈ ಕಡೆ ಬಿಗ್ ಬಾಸ್ ನೋಡೋದು ತಿನ್ನೋದು ಅಷ್ಟೇ ಕೆಲಸ ಎಕ್ಸುವ ಪಟಾಪಟತೆ ಊಟ ಊಟ ಹಾಕೊಂಡು ಸಿಗ್ಲಿಲ್ಲ ಗುಡ್ ಮಾರ್ನಿಂಗ್ ಗೈಸ್ ಗುಡ್ ಮಾರ್ನಿಂಗ್ ಗೈಸ್ ಇವಾಗ ಬೆಳಗ್ಗೆ ಎದ್ದೀವಿ ಅಂದರೆ ನೈಟ್ ಟೈಮ್ ಮಲ್ಕೊಂಬಿಟ್ಟಿದ್ದೆ ಬೇಗ ಮಲ್ಕೊಳಕತ್ತೀವಿ ಇವಾಗ ಆ್ಯಂಡ್ ಬೇಗ ಇದ್ದೇಳಕತ್ತೀವಿ ಇವಾಗ ಎದ್ದು ಒಂದಿಷ್ಟು ನೀರು ಇಟ್ಟೀನಿ ಅಂದ್ರೆ ಬಿಸಿ ನೀರು ನೋಡ್ರಿ ಸ್ನಾನ ಮಾಡ್ಬೇಕಲ್ಲ ತೆಳಕೆರೆ ಬಿಸಿ ನೀರು ಇಟ್ಟೀನಿ ಇವಾಗ ಸ್ನಾನ ಮಾಡುವ ಯಾಕಪ್ಪ ಅಂದರೆ ಬೇಗ ಎದ್ದು ಸ್ವಲ್ಪ ಎಲ್ಲ ರುಟೀನ್ ಚೇಂಜ್ ಆಗಿದಲ್ಲ ಇವಾಗ ಡ್ಯೂಟಿಗೆ ಹೋಗ್ಬೇಕಂತೇಳಿ ಅಂದ್ಕೊಂಡಿನಿ ನಮ್ಮ ಹಾಸ್ಪಿಟಲ್ ಡ್ಯೂಟಿಗೆ ಅದ್ರ ಸಲುವಾಗಿ ಐತಲ್ಲ ಶಿಸ್ತಾಗೈತಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಹೋಗುವ ಡ್ಯೂಟಿಗೆ ಮನೆಯಾಗ ಇದ್ದು ಭಾಳ ಬೇಸರಲ್ಲಕ್ಕ 8 ಗಂಟೆಗೆ ಎದ್ದೀನಿ ಬೆಳಗ್ಗೆ 8 ಗಂಟೆಗೆ ಅದಕ್ಕೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಸ್ವಲ್ಪ ಎಲ್ಲ ಕೆಲಸಗಳಿದ್ದು ಎಲ್ಲ ಮುಗಿಸ್ಕೊಂಡು ಕರಿ ಇವಾಗ ಸ್ನಾನ ಮಾಡಿಕೊಂಡು ಹೋಗುವ ಶಿಸ್ತಾಗೆ ಡ್ಯೂಟಿ ಮಾಡೋಣಂತ ಆ್ಯಂಡ್ ನಾನು ಒಂದು ದಿನಕ್ಕೆ ಮುಗಿಸೋದಾಗಲಿ ನಿನ್ನೆ ಇವತ್ತು ಸ್ಟಾರ್ಟ್ ಮಾಡಿ ನಾವು ಬ್ಲಾಗ ಸಂಜೆಗೆ ಮುಗಿಸ್ಬೇಕಿಲ್ಲ ಬಟ್ ಮುಗ್ಸೋಕ್ಕಾಗಲಿ ಅದು ಸಂಜೆಗೆ ಮುಗಿಸ್ಬೇಕಲ್ಲ ನಾನು ಮುಗ್ಸೋಕ್ಕಾಗಲ್ಲ ನನಗೆ ಬ್ಲಾಗ್ಗಳು ಕರೆಕ್ಟ್ ಮುಗ್ಸೋಕ್ಕಾಗಲಿ ಅದು ಸೊ ಮತ್ತೆ ಆಫೀಸ್ ಮಲ್ಕೊಂಡ್ಬಿಡ್ತೀನಿ ಮತ್ತು ಸ್ವಲ್ಪ ಡೇ ಚಾಲು ಮಾಡಿಬಿಡ್ತೀನಿ ಹಿಂಗೆ ಆಗ್ಬಿಟ್ಟದ ಆ್ಯಂಡ್ ಗೈಸ್ ದಿನ ಅಡುಗೆ ನಾನೇ ಮಾಡ್ಕೋಬೇಕು ಇವೆಲ್ಲ ನಾನೇ ಕ್ಲೀನ್ ಮಾಡ್ಬೇಕು ಸಿಕ್ಕಾಪಟ್ಟೆ ಹೆರಾಣ ಕೆಲಸ ನಿಜ ಯಾಕಂದ್ರೆ ಸುಮ್ಮನೆ ಇದ್ರ ಸಲುವಾಗಿರೋ ಮದುವೆ ಬಿಡೋದಷ್ಟು ಹೆಂಗಂದ್ರೆ ಮದುವೆ ಬಿಟ್ಟು ಆರಾಮ್ ಅಡುಗೆ ಹೆಣ್ತಿ ಮಾಡಿ ಹಾಕ್ತಿರ್ತಾಳೆ ನಾವು ತಿಂದು ತಿರುಗಾಡೋದು ಎಷ್ಟು ಚೆಂದ ಅನಿಸ್ತಲ್ಲ ಅವಾಗ ಫೀಲಿಂಗ್ ಬಟ್ ಮದುವೆ ಮತ್ತೊಬ್ಬ ಬೇರೆ ಜವಾಬ್ದಾರಿಗಳಿಸೋದು ಒಬ್ಬನ ಜವಾಬ್ದಾರಿ ಇರ್ತದೆ ಮತ್ತು ಇಬ್ಬರು ಜವಾಬ್ದಾರಿ ಬರ್ತದೆ ಎಲ್ಲ ಕಷ್ಟ ಎಲ್ಲ ಮನುಷ್ಯ ಕಷ್ಟ ಇರೋದೆ ಯಾವಾಗಾದರೂ ಸರ್ ನೀವು ಸಿಂಗಲ್ ಆಗಿದ್ದರೂ ಕಷ್ಟ ಇರ್ತದೆ ನೀವು ಮಿಂಗಲ್ ಆದ್ರೆ ಕಷ್ಟ ಆಗುತ್ತೆ ನಿಮ್ಮ ಮದುವೆ ಆದ್ರೆ ಕಷ್ಟ ಆಗುತ್ತೆ ನಿಮ್ಮ ಮದುವೆ ಅಲ್ಲಿ ಅಂದ್ರೆ ಕಷ್ಟ ಆಗುತ್ತೆ ಕಷ್ಟಗಳು ಮಾತ್ರ ಇರ್ತವೆ ಕಷ್ಟಗಳು ಮಾತ್ರ ಚೇಂಜ್ ಆಗಲ್ಲ ಒಟ್ಟು ಚೇಂಜ್ ಆಗಲ್ಲ ಕಷ್ಟಗಳು ಇರಲೇಬೇಕು ಮನುಷ್ಯ ಅಂದಾಗ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಗೈಸ್ ಹೆಂಡ್ತಿ ಮಾಡಾಕ್ತಾಳೆ ಆರಾಮ ಮನೆಯೊಳಗೆ ಒಬ್ಬಾಕಿ ಹೆಂಡ್ತಿ ಮಾಡಾಕ್ತಾಳೆ ಆರಾಮ್ಸನ ತಿನ್ನೋದು ತಿರುಗಾಡೋದು ಮಾಡೋದು ಆಗುತ್ತೆ ಹೌದಲ್ಲ ಮನೆಯೊಳಗೆ ಪಟ ತಲೆಗೆ ಸ್ನಾನ ಮಾಡ್ತೀನಿ ಸ್ನಾನ ಮಾಡ್ಕೊಂಬಿಟ್ಟು ಸಿಗ್ತೀನಿ ಅಂತ ನಿಮಗೆ ಆಮೇಲೆ ಮಾತಾಡ್ತೀನಿ ಸ್ವಲ್ಪ ಊಟ ಮಾಡ್ಕೊಂಬಂತ ಫಸ್ಟ್ ಸ್ನಾನ ಮಾಡ್ಕೊಂಡು ಗೈಸ್ ಮಸ್ತ್ ಸ್ನಾನ ಅಂತೂ ಮುಗಿಸ್ಕೊಂಡೆ ತಗೋಬೇಡ ಮಸ್ತ್ ಇವಾಗಂತೂ ಎಲ್ಲ ಕಂಪ್ಲೀಟ್ ಆಯಿತು ಸ್ನಾನ ಒಂದು ಸ್ವಲ್ಪ ಊಟ ಮಾಡ್ಕೋಬೇಕಾದ್ರೆ ರೈಸ್ ಮಾಡ್ಕೊಳತ್ತೀನಿ ಒಂದಿಟ್ಟು ಪಲ್ಯ ಅದ್ರ ಕೂಡ
ಅಷ್ಟು ಊಟ ಮಾಡಿಕೊಂಡು ಊಟ ಮಾಡಿಬಿಟ್ಟು ಕಾಲ ಡ್ರೆಸ್ ಹಾಕ್ಕೊಂಡು ಡ್ಯೂಟಿಗೆ ಹೋಗುವ. ಮನೆಯಾಗ ಇದ್ದಿದ್ದು ಇಷ್ಟು ಬೋರ್ ಅಲ್ಲ ಅಂತ ಡ್ಯೂಟಿ ಹೊಂಟಿದ್ದು. ಇಲ್ಲಾಂದ್ರೆ ನಾವೇನು ಡ್ಯೂಟಿ ಹೋಗೋ ಶಾಕ್ ಇಲ್ಲ, ಜಸ್ಟ್ ಟೈಮ್ ಪಾಸ್. ಈಗ ಮನೆ ಟೈಮ್ ಪಾಸ್ ಆಗಲ್ಲ ಅದ, ಆದರೆ ಹಾಸ್ಪಿಟ್ಲಾಗಾದ್ರೆ ಟೈಮ್ ಪಾಸ್ ಆಗುತ್ತೆ ಅನ್ನೋ ಒಂದೇ ಕಾರಣದಿಂದ ನಾವು ಡ್ಯೂಟಿ ಹೊಂಟಿರೋದು. ಲೆಟ್ಸ್ ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾನು ನೋಡಿಸ್ಮೇಲೆವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಅಷ್ಟೇ.